ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಸ್ವಾಗತ ಮತ್ತು ಇನ್ನೊಂದು ಹೊಸ ವೀಡಿಯೋಗೆ ನಾವಿವತ್ತು ವಾಪಸ್ ಬಂದಿದ್ದೀವಿ ಇನ್ನೊಂದು ಹೊಸ ವೀಡಿಯೋ ಜೊತೆ. ಸೊ ಕರ್ನಾಟಕದಲ್ಲಿ ಇವಾಗ ಲಾಕ್ಡೌನ್ ನಡೀತಾ ಇದೆ. ಸೊ ಅದು ಒಂದು 15 ದಿನ ಏನೋ ಫಸ್ಟ್ ಮಾಡಿದ್ದು, ಇವಾಗ ಮತ್ತೆ ಕಂಟಿನ್ಯೂ ಮಾಡಿದ್ದಾರೆ, ಇನ್ನೊಂದು 14 ದಿನ ಲಾಕ್ಡೌನ್ ಮಾಡ್ತಿದ್ದೀವಿ ಅಂತ. ಸೊ ಬೈಕು ಮತ್ತು ನಮ್ಮ ಗಾಡಿಗಳು ಎಲ್ಲನೂ ಮನೇಲಿ ತುಂಬ ಹೊತ್ತು ನಿಲ್ಸಿರ್ತೀವಿ, ಆಚೆ ಹೋಗೋಕ್ಕಾಗಲ್ಲ. ಹೊಸಾಗಿ ರೂಲ್ಸ್ ಬೇರೆ ಮಾಡಿದ್ದಾರೆ ಸೆಕೆಂಡ್ ಟೈಮ್ ಲಾಕ್ಡೌನಲ್ಲಿ. ಬೈಕು ಗಾಡಿಗಳು ಯಾವುದು ಆಚೆ ಬರಬಾರ್ದು, ಎಲ್ಲ ಮನೇಲೇ ಇರಬೇಕು, ನಡ್ಕೊಂಡು ಎಲ್ಲಿ ಬೇಕಾದ್ರೂ ಹೋಗ್ಬೋದು ಅಂತ. ಸೊ ಈ ರೂಲ್ಸ್ನ ನಾವು ಫಾಲೋ ಮಾಡ್ತಾಯಿದ್ದೀವಿ ಅಂದಮೇಲೆ ಗಾಡಿಗಳೆಲ್ಲ ಮನೇಲಿ ಇಡಬೇಕಾಗುತ್ತೆ. ಫಸ್ಟ್ ಲಾಕ್ಡೌನಲ್ಲಿ ಒಂದು 14 ದಿನ ಗಾಡಿ ಮನೇಲಿ ತೆಗೆದಿಲ್ಲ. ಸೊ ಗಾಡಿ ಎಲ್ಲ ಹಂಗೆ ಹೆಂಗೆಂಗೋ ನಿಲ್ಲಿಸ್ಬಿಟ್ಟಿರ್ತೀವಿ. ಸೊ ಸೇಫ್ಟಿಯಾಗಿರಲ್ಲ, ಒಂದೊಂದ್ಸರಿ ಕ್ಲಚ್ ಪ್ಲೇಟ್ಸ್ ಎಲ್ಲ ಹಾಳಾಗೋಗುತ್ತೆ, ಪಂಚರ್ ಆಗೋಗುತ್ತೆ, ಮತ್ತು ಗಾಡಿ ಸ್ವಲ್ಪ ಪ್ರಾಬ್ಲಮ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ, ಬ್ಯಾಟ್ರಿ ಡೌನ್ ಆಗೋಗುತ್ತೆ, ಬ್ಯಾಟ್ರಿ ಡೆಡ್ ಆಗೋಗುತ್ತೆ. ಸೊ ಇವ್ಯಾವುದು ಆಗಬಾರ್ದು, ಇದಕ್ಕೆಲ್ಲ ಏನೇನು ಮಾಡಬೇಕು, ಗಾಡಿಗಳಿಗೆಲ್ಲ ಒಂದು 4-5 ಸ್ಟೆಪ್ಸ್ ಇರುತ್ತೆ, ಅದನ್ನ ಫಾಲೋ ಮಾಡಿದ್ರೆ ಸಾಕು. ಈ ಕೊರೋನಾ ಮತ್ತು ಪ್ಯಾಂಡಮಿಕ್ಕು ಲಾಕ್ಡೌನು ಎಲ್ಲ ಮುಗಿದ ಮೇಲೆ ನಮ್ಮ ರೈಡ್ಸ್ನ ನಾವು ಮತ್ತೆ ಸ್ಟಾರ್ಟ್ ಮಾಡ್ಬೋದು. ನಮ್ಮ ಗಾಡಿ ಏನು ಪ್ರಾಬ್ಲಮ್ ಆಗಿರಲ್ಲ, ಯಾವುದೇ ಖರ್ಚು ಬರಲ್ಲ, ಫುಲ್ ಫಿಟ್ ಆ್ಯಂಡ್ ಫೈನ್ ಆಗಿರುತ್ತೆ ಗಾಡಿ. ಸೊ ಈ ಸ್ಟೆಪ್ಸ್ನ ಫಾಲೋ ಮಾಡಿ ನಿಮ್ಗೆ ಹೇಳೋದನ್ನ. ಹಂಗೆ ನೆಕ್ಸ್ಟು ಐ ಬಟನಲ್ಲಿ ಒಂದು ಸ್ವಲ್ಪ ನನ್ನ ಫೇಮಸ್ ವೀಡಿಯೋಸ್ ಇರುತ್ತೆ, ಅದನ್ನು ಹೋಗಿ ನೋಡ್ಕೊಬನ್ನಿ. ಇಂಟ್ರೋ ಸ್ಟಾರ್ಟ್ ಆಗುತ್ತೆ, ಇಂಟ್ರೋ ಆದಮೇಲೆ ನಿಮ್ಗೆ ವೀಡಿಯೋ ಟಿಪ್ಸ್ ತೋರಿಸ್ತೀನಿ. 3, 2, 1 ಗೋ. ಇವಾಗ ನಾವು ನಮ್ಮ ಮನೆ ಗ್ಯಾರೇಜಲ್ಲಿದ್ದೀವಿ. ಸೊ ಗ್ಯಾರೇಜ್ ಅಂತ ಏನು ಹೇಳೋಕ್ಕಾಗಲ್ಲ, ಇದು ಒಂಥರ ನನಗೆ ಗ್ಯಾರೇಜೇನೆ, ಯಾಕಂದರೆ ನನ್ನ ಐಟಮ್ಸ್ ಎಲ್ಲ ಎಷ್ಟೊಂದು ಇಲ್ಲೇ ಇಟ್ಟಿರ್ತೀನಿ. ಸೊ ಪಾರ್ಕಿಂಗಲ್ಲಿ ಒಂದೊಂದ್ಸಲಿ ಸ್ಲಾಟ್ ಇಲ್ಲಿರುತ್ತೆ, ಒಂದೊಂದ್ಸಲಿ ಅಲ್ಲಿ ನಿಲ್ಲಿಸಿರ್ತೀನಿ. ಈಗ ಟೈಮ್ ಬೀಂಗಾಗಿ ಇಲ್ಲಿ ನಿಲ್ಲಿಸ್ತಾ ಇದ್ದೀವಿ, ಪಕ್ಕದಲ್ಲಿ ಮನೆ ಕಟ್ತಾ ಇದ್ದಾರೆ. ಸೊ ಸ್ವಲ್ಪ ಬ್ಯಾಕ್ಗ್ರೌಂಡಲ್ಲಿ ನಾಯ್ಸಸ್ ಇರುತ್ತೆ, ಚೂರು ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ವೀಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ, ಇವತ್ತು ಸಂಡೇ 9th, ಅಂದರೆ ನಾಳೆಯಿಂದ ಲಾಕ್ಡೌನ್ ಮತ್ತೆ 14 ಡೇಸ್ ಕಂಟಿನ್ಯೂ ಆಗುತ್ತೆ ಗೌರ್ಮೆಂಟ್ ರೂಲ್ಸ್ ಪ್ರಕಾರ. ಸೊ ಗಾಡಿನ ನೀವು ಮನೆಯಲ್ಲೇ ನಿಲ್ಲಿಸ್ಬಿಟ್ಟು ಹೋಗಬೇಕು. ಸೊ ಗಾಡಿನ ಮನೇಲಿ ನಿಲ್ಲಿಸ್ಬಿಟ್ಟು ಆಚೆ ಬೇಕಾದ್ರೆ ಸುತ್ತಾಡ್ಬೋದು ಅಂತ ಹೇಳಿದ್ದಾರೆ. ಸೊ ನೀವು ಗಾಡಿನ ಮನೇಲಿ ಸೇಫಾಗಿ ನಿಲ್ಲಿಸ್ಬಿಡಿ. ಸೊ ಫಸ್ಟು ಸೇಫಾಗಿ ನಿಲ್ಲಿಸ್ಬೇಕು ಅಂದರೆ ಗಾಡಿ ಟೈರ್ ಪ್ರೆಷರ್ನ ಚೆಕ್ ಮಾಡ್ಕೊಬನ್ನಿ. ಸೊ ನೀವು ಟೈರ್ ಪ್ರೆಷರು ನಿಮ್ಮ ಗಾಡಿಗೆ ಎಷ್ಟೆಷ್ಟು ಹೇಳಿರ್ತಾರೆ ಶೋರೂಮ್ ಪ್ರಕಾರ, ಅದನ್ನು ನೀಟಾಗಿ ಮೇಂಟೈನ್ ಮಾಡಿ, ಅದನ್ನು ಕರೆಕ್ಟಾಗಿ ಚೆಕ್ ಮಾಡಿಸ್ಕೊಬಂದು ನೀಟಾಗಿ ನಿಲ್ಲಿಸ್ಬಿಡಿ ಗಾಡಿ ನಿಲ್ಲಿಸಿದ ತಕ್ಷಣ ಫಸ್ಟು ಸೆಂಟ್ರ್ ಸ್ಟ್ಯಾಂಡಿಗೆ ಹಾಕಿ. ಸೊ ಕಂಪನಿ ಮತ್ತು ಶೋರೂಮ್ ಏನೇ ಪ್ರಿಫರ್ ಮಾಡಿದ್ವಿ, ನಿಮ್ಮ ಗಾಡಿ ಕೊಡಬೇಕಾದ್ರೆ ಗಾಡಿನ ಜಾಸ್ತಿ ಸೆಂಟ್ರ್ ಸ್ಟ್ಯಾಂಡಲ್ಲಿ ನಿಲ್ಲಿಸಿ, ಸೈಡ್ ಸ್ಟ್ಯಾಂಡ್ ಬೇಡ ಅಂದಿರ್ತಾರೆ. ಸೊ ನೀವು ಅಷ್ಟೇ ತುಂಬ ಹೊತ್ತು ಪಾರ್ಕ್ ಮಾಡ್ತಾಯಿದ್ದೀರ, ತುಂಬ ದಿನ ಪಾರ್ಕ್ ಮಾಡ್ತಾಯಿದ್ದೀರಾ ಅಂದಮೇಲೆ ಚೆಕ್ ಮಾಡಿಸ್ಕೊಳ್ಳಿ, ಸೆಂಟ್ರ್ ಸ್ಟ್ಯಾಂಡ್ಗೆ ಹಾಕಿ ಗಾಡಿನ. ಸ್ಟೆಪ್ 1 ಮುಗಿದ ಮೇಲೆ ನೆಕ್ಸ್ಟು ಸ್ಟೆಪ್ 2 ಬಂದುಬಿಟ್ಟು ಫ್ಯೂಲ್ ಚೆಕ್ ಮಾಡೋದು ಅಂದಮೇಲೆ ಟ್ಯಾಂಕಲ್ಲಿ ಫುಲ್ ಫ್ಯೂಲ್ನ ಖಾಲಿ ಮಾಡಿಬಿಡಿ. ಸೊ ಟ್ಯಾಂಕ್ ಫುಲ್ ಡ್ರೈ ಮಾಡಿ, ಪೆಟ್ರೋಲ್ದು ಫ್ಯೂಲ್ ನಾಬ್ ಇರುತ್ತಲ್ಲ ಅದನ್ನ ನೀಟಾಗಿ ಮಿಡ್ಲಿಗೆ ಹಾಕ್ಬಿಡಿ. ಸೊ ಇದು ಟಾಪಿಗೆ ಬಂದರೆ ರಿಸರ್ವ್ ಅಂತ, ಮಿಡ್ಲಲ್ಲಿದೆ ಆಫು, ಡೌನ್ ಬಂದರೆ ಆನ್ ಅಂತ. ಸೊ ನಿಮಗೆ ಲಾಸ್ಟಲ್ಲಿ ಇದು ಅಂದರೆ ಆನಿಂದ ನೆಕ್ಸ್ಟು ಒಂದು 2.5 ಲೀಟರ್ಸ್ ಏನೋ ಇರುತ್ತೆ. ನನ್ನ ರಾಯಲ್ ಎನ್ಫೀಲ್ಡಲ್ಲಿ 2.5 ಲೀಟರ್ಸ್ ಇರುತ್ತೆ. ರಿಸರ್ವ್ಗೆ ಹೋದರೆ 2.5 ಲೀಟರ್ಸ್ ಇರುತ್ತೆ. ಆಫ್ ಮಾಡಿದ್ರೆ ಫುಲ್ ಪೆಟ್ರೋಲ್ ಸಪ್ಲೈ ಇರೋದಿಲ್ಲ. ಸೊ ನೆಕ್ಸ್ಟು ನೀವು ತುಂಬ ದಿನ ನಿಲ್ಲಿಸ್ತಾ ಇದ್ದೀರಾ ಅಂದರೆ, ಇಲ್ಲಾಂದರೆ ನೀವು ನೆಕ್ಸ್ಟು ರೈಡ್ಗೆ ಎಲ್ಲೇ ಹೋದ್ರೂ ಒಂದು 4-5 ಅವರು ಮೇಲೆ ಹೋಗಿ ಬರೋ ಅಷ್ಟೊತ್ತಿಗೆ ಎಲ್ಲ ಆಗುತ್ತೆ ಅಂದರೆ ನೀಟಾಗಿ ಫ್ಯೂಲ್ನ ಆಫ್ ಮಾಡಿಬಿಡಿ. ಗೊತ್ತಾಯ್ತಾ? ನಿಮ್ಗೊಂಥರ ಸೇಫ್ಟಿ ಅದು, ಗೊತ್ತಾಯ್ತಾ? ನಾನು ತುಂಬ ಡೀಪಾಗಿ ಹೇಳೋಕ್ಕೆ ಬರಲ್ಲ, ಬಟ್ ಏನು ಗೊತ್ತು ಅದನ್ನ ನೀಟಾಗಿ ನಿಮ್ಗೆ ಹೇಳ್ತೀನಿ, ನಿಮಗೂ ಅರ್ಥ ಆಗಬೇಕು. ನಾನು ತುಂಬ ಡೀಪಾಗಿ ಹೇಳೋಕ್ಕೆ ಹೋಗ್ಬಿಟ್ರೆ ನಿಮಗೂ ತಲೆ ಕೆಟ್ಟೋಗುತ್ತೆ, ಏನೇನೋ ಹೇಳ್ತವನೆ ಅಂತ. ಸೊ ಬೆಸ್ಟು ನಾನು ಹೇಳ್ದಂಗೆ ಫಸ್ಟು ಚೆಕ್ ಮಾಡಿಸಿ, ಅದಾದಮೇಲೆ ಸೆಂಟರ್ ಸ್ಟ್ಯಾಂಡ್ ಹಾಕಿ ನೀಟಾಗಿ ಫ್ಯೂಲ್ ನಾಬ್ನ ಆಫ್ ಮಾಡಿ. ನೆಕ್ಸ್ಟ್ ಬಂದು ಥರ್ಡ್ ಸ್ಟೆಪ್ ಏನು ಅಂದರೆ ಬ್ಯಾಟ್ರಿ ಚೆಕ್ ಮಾಡೋದು. ಸೊ ಬ್ಯಾಟ್ರಿ ತುಂಬಾ ಬೇಗ ಡೆಡ್ ಆಗೋಗುತ್ತೆ. ಇವಾಗ ಬರ್ತಿರೋಂಥ ಕ್ವಾಲಿಟಿ ಇಲ್ಲವೇ ಇಲ್ಲ. ನನ್ನ ಗಾಡಿ ತೊಗೊಂಡು 4 ವರ್ಷ ಆಗಿತ್ತು. ಸೊ 4 ವರ್ಷದಿಂದ ಒಂದೇ ಬ್ಯಾಟ್ರಿ ಇದೆ. ಸೊ ಚೆಕ್ ಮಾಡೋಣ ಇರಿ. ಏನಿಲ್ಲ, ಹಿಂಗೆ ಒಳಗಡೆ ಹಾಕಿ ಒಂದ್ಸಲಿ ತಿರುಗಿಸಿ ಓಪನ್ ಆಗುತ್ತೆ, ಹಿಂಗೆ ಹೇಳಿದ್ರೆ ಬರುತ್ತೆ. ಸೊ ಈ ಥರ 4 ವರ್ಷದ ಹಳೇ ಬ್ಯಾಟ್ರಿ ಇಲ್ವಾ. ಸೊ ಎಕ್ಸೈಡು ನನಗೆ ಕೊಟ್ಟಿದ್ದು. ಸೊ ಈ ಬ್ಯಾಟ್ರಿ ಬಂದು ನಾನು ತೊಗೊಂಡಾಗ ಸ್ಟಾಕ್ ಬ್ಯಾಟ್ರಿ, 4 ವರ್ಷದಿಂದ ಇದೇ ಬ್ಯಾಟ್ರಿ ಇದೆ, ಚೆನ್ನಾಗಿ ಬಾಳಿಕೆ ಬಂದಿದೆ. ಯಾಕಂದರೆ ನಾನು ಜಾಸ್ತಿ ಹೊತ್ತು ನಿಲ್ಲಿಸಿದ್ರೆ, ಜಾಸ್ತಿ ದಿನ ಎಲ್ಲೂ ಓಡಿಸಿದ ಅಂದರೆ ಇದನ್ನ ತೆಗೆದುಬಿಡ್ತೀನಿ. ಸೊ ನೀವು ವಯರ್ ಕನೆಕ್ಷನ್ ಎಲ್ಲ ತೆಗೆದುಬಿಟ್ರೆ ನಿಮಗೂ ಚೆನ್ನಾಗಿರುತ್ತೆ. ಆವಾಗವಾಗ ಬ್ಯಾಟ್ರಿ ಚಾರ್ಜ್ ಮಾಡಿಸ್ಕೊಳ್ಳಿ, ಡೆಡ್ ಆದಾಗ ಚೆಕ್ ಮಾಡಿಸ್ಕೊಳ್ಳಿ. ಸೊ ಬ್ಯಾಟ್ರಿ ಚೆನ್ನಾಗಿರುತ್ತೆ. ನಾನು ಸುಮ್ಮನೆ 2 ವರ್ಷ ಹೊಸಾದು ಕೊಡಬೇಕಾಗುತ್ತೆ. ಹೊಸಾದು ಬರ್ತಿರೋ ಆ್ಯಮ್ರಾನು ಚೆನ್ನಾಗಿಲ್ಲ, ಇನ್ನು ನೆಕ್ಸ್ಟ್ ಇನ್ನೊಂದು ಯಾವುದೋ ಹೊಸ ಇವಾಗ ಕೊಡ್ತೀರ BS6ಗೆ, ಅದು ಇನ್ನೂ ವರ್ಸ್ಟಾಗಿದೆ. ಸೊ ಅದು ಯಾವುದೂ ಬೇಡ ಬರೋದು. ಅದಕ್ಕೇ ನೀಟಾಗಿ ಕೊಟ್ಟಿರೋ ಬ್ಯಾಟ್ರಿನ ಮೇಂಟೈನ್ ಮಾಡಿ. ನಿಮ್ಗೆ ಈಗ ಆ್ಯಮ್ರಾನ್ ಕೊಟ್ಬಿಟ್ಟಿದ್ದಾರೆ ಅಂದರೆ ಏನು ಮಾಡೋದು ಗುರು, ಎಕ್ಸೈಡ್ಗೆ ಹೋಗೋಣ ಅಂದರೆ ಈಗ ಬರ್ತಾರೆ, ಎಕ್ಸೈಡು ಚೆನ್ನಾಗಿಲ್ಲ. ಸೊ ಅದಕ್ಕೆ ಯಾವ್ದು ಕೊಟ್ಟಿದ್ದಾರೆ ಅದನ್ನ ಆದಷ್ಟು ಮೇಂಟೈನ್ ಮಾಡ್ಕೊಳ್ಳಿ. ಸೊ ಈಗ ನೆಕ್ಸ್ಟ್ ಏನು ಮಾಡಬೇಕು ಅಂದರೆ ಈ ಪಾಸಿಟಿವ್ ಮತ್ತು ನೆಗೆಟಿವ್ ಟರ್ಮಿನಲ್ ಎರಡೂ ನೀಟಾಗಿ ಬಿಚ್ಚಿಬಿಡ್ಬೇಕು. ಸೊ ಬಿಚ್ಚಬೇಕು ಅಂದಾಗ ಇದಕ್ಕೆ ಸ್ಕ್ರೂ ಡ್ರೈವರ್ಸ್ ಬೇಕಾಗಿರುತ್ತೆ. ಎರಡು ನೀಟಾಗಿ ಕ್ಯಾಪ್ನ ಓಪನ್ ಮಾಡಿ,
ಸ್ಕ್ರೂ ಡ್ರೈವರ್ಗೆ ನಿಮಗೆ ಟೂಲ್ಸ್ ಬಾಕ್ಸಲ್ಲಿ ಹಿಂಗೆ ಓಪನ್ ಮಾಡಿದ್ರೆ ಕೊಟ್ಟಿರ್ತಾರೆ. ಈ ಕಡೆ ಪ್ಲಸ್ಸು, ಈ ಕಡೆ ಮೈನಸ್ಸು. ಫಸ್ಟು ಪಾಸಿಟಿವು, ಆಮೇಲೆ ನೆಗೆಟಿವು. ನಿಮಗೆ ಯಾವ್ದು ಬೇಕೋ ಅದನ್ನು ತೆಗಿಬೋದು. ಸೊ ನಿಮಗೆ ಟೂಲ್ ಬಾಕ್ಸಲ್ಲಿ ಸ್ಕ್ರೂ ಡ್ರೈವರ್ ಕೊಟ್ಟಿರ್ತಾರೆ, ಒಂದು ಸ್ಟಾರು ಮತ್ತು ಇನ್ನೊಂದು ಮೈನಸ್ಸು. ಸೊ ಈಗ ಸ್ಟಾರ್ದು ನೀಟಾಗಿ ಬಿಚ್ಚಿಬಿಡೋಣ. ನೆಕ್ಸ್ಟು ಮೈನಸ್ಸು ಎರಡೂ ನೀಟಾಗಿ ಈ ಥರ ಸಪ್ರೇಟ್ ಮಾಡಿಬಿಡಿ. ಸಪ್ರೇಟ್ ಮಾಡಿದ್ಮೇಲೆ ಸ್ಕ್ರೂನ ಮತ್ತೆ ಅದಕ್ಕೆ ಹಾಕಿ ನೀಟಾಗಿ ಟೈಟ್ ಮಾಡಿ. ಯಾಕಂದರೆ ನಿಮಗೆ ನೆಕ್ಸ್ಟು ಮತ್ತೆ ಕನೆಕ್ಷನ್ ಕೊಡಬೇಕಾದ್ರೆ ತುಂಬಾ ಯೂಸ್ ಆಗುತ್ತೆ, ಆಗುತ್ತೆ. ಬಿಸಾಕೋಕೆ ಹೋದರೆ 5 ರೂಪಾಯಿ ಎಕ್ಸ್ಟ್ರಾ ಖರ್ಚು ಮಾಡಬೇಕಾಗುತ್ತೆ. 5 ರೂಪೀಸ್ ಅಂತ ಬಿಡೋಕೆ ಹೋಗ್ಬೇಡಿ, ಚೇಂಜ್ ಎಲ್ಲೂ ಸಿಗೋಲ್ಲ ಅಷ್ಟೇ. 5 ರೂಪಾಯಿ ಯಾರು ಬೇಕಾದರೂ ಕೊಡ್ತಾರೆ, 5 ರೂಪಾಯಿ ಚೇಂಜ್ ಯಾರೂ ಕೊಡೋಕ್ಕಾಗಲ್ಲ. ಗೊತ್ತಾಯ್ತಾ? ಅದಕ್ಕೆ ದುಡ್ಡು ಇದೆ ಅಂತ ಸುಮ್ಮನೆ ವೇಸ್ಟ್ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಆರಾಮಾಗಿ ಸ್ಕ್ರೂನ ನೀಟಾಗಿ ಹಾಕಿ ಫಿಟ್ ಮಾಡಿ. ಈ ವಯರು ಇದಕ್ಕೆ ಟಚ್ ಆಗಬೇಕು ಆ ಥರ ಇಡೋಕ್ಕೆ ಹೋಗ್ಬೇಡಿ. ಒಂದು ಸ್ವಲ್ಪ ಈ ಸೈಡ್ಸ್ಗೆ ಮೂವ್ ಮಾಡಿಬಿಡಿ. ಗೊತ್ತಾಯ್ತಾ? ಸೊ ಈಗ ಮೇಲ್ಗಡೆ ಹಾಕಿ ಈ ಥರ ಸೈಡಿಗೆ ಮೂವ್ ಮಾಡಿ. ಮೂವ್ ಮಾಡಿದ್ಮೇಲೆ ಮತ್ತೆ ಬ್ಯಾಟ್ರಿ ಬಾಕ್ಸ್ ಕವರ್ನ ನೀಟಾಗಿ ಹಿಂಗೆ ಹಾಕಿ ತಲೆ ಮೇಲೆ ಒಂದು ಹಿಂಗೆ ಕುಟ್ಟಿ ಸರಿ ಹೊಂಟೋಯ್ತು. ಮೇಜರಾಗಿ ಇಷ್ಟು ಸ್ಟೆಪ್ಸ್ ಇದೆ. ಮತ್ತು ಕೊನೆಯದಾಗಿ ಲಾಸ್ಟ್ ಸ್ಟೆಪ್ ಬಂದು ಕ್ಲಚ್ ಪ್ಲೇಟು. ಸೊ ಕ್ಲಚ್ ಪ್ಲೇಟು ನೀವು ತುಂಬ ದಿನ ನಿಲ್ಲಿಸೋದೇನು ಬೇಡ. ನಿಮಗೆ ಹೇಳ್ತೀನಿ, ಇವಾಗ ನೀವು ರಾಯಲ್ ಎನ್ಫೀಲ್ಡ್ ಓನರ್ ಆಗಿದ್ದರೆ ನಿಮಗೆ ಗೊತ್ತಾಗುತ್ತೆ. ಕ್ಲಚ್ಚು ಒಂದು 5 ದಿನ ಗಾಡಿ ಸೈಲೆಂಟಾಗಿ ನಿಲ್ಲಿಸ್ಬಿಡಿ, ಆನೇ ಮಾಡೋಕ್ಕೆ ಹೋಗಬೇಡಿ. ನೆಕ್ಸ್ಟು ಗಾಡಿ ಸ್ಟಾರ್ಟ್ ಮಾಡಿ. ಫಸ್ಟ್ ಗೇರ್ಗೆ ಹಾಕಿದ ತಕ್ಷಣ ಗಾಡಿ ಒಂದು ಚೂರು ಮುಂದೆ ಹೋಗಿ ಹಂಗೆ ನಿಂತ್ಕೊಬಿಡುತ್ತೆ. ಏನಕ್ಕೆ ಅಂದರೆ ಕ್ಲಚ್ ಪ್ಲೇಟ್ಸ್ ಎಲ್ಲ ಫುಲ್ ಜಾಮ್ ಆಗೋಗಿರುತ್ತೆ, ಎಂಗೇಜ್ ಆಗಿರಲ್ಲ. ಸೊ ಕ್ಲಚ್ ಪ್ಲೇಟ್ಸ್ ಎಲ್ಲ ಆ ಥರ ಜಾಮ್ ಆಗಿ ತುಂಬ ಬೇಗ ಹಾಳಾಗೋಗುತ್ತೆ. ಸೊ ನಿಮಗೊಂದು ಈಸಿ ಸ್ಟೆಪ್ ಹೇಳ್ಕೊಡ್ತೀನಿ. ಆ ಥರ ಹಿಂಗೆ ನೀವು ಏನೂ ಮಾಡೋಕ್ಕಾಗಲ್ಲಾಗೋದು, ಆಲ್ರೆಡಿ ಆಗೋಗಿದೆ, ನಾನು ಈ ಥರ ಸ್ಟೆಪ್ ಮಾಡಿಲ್ಲ ಅಂದಾಗ ಏನು ಮಾಡಬೇಕು ಅಂತ ಈ ಎಲ್ಲ ಸ್ಟೆಪ್ ಹೇಳಿದ್ಮೇಲೆ ಲಾಸ್ಟಲ್ಲಿ ಹೇಳ್ತೀನಿ. ಸೊ ಈಗ ಫಸ್ಟ್ ನೆಕ್ಸ್ಟ್ ಏನು ಮಾಡಬೇಕು ಅಂತ ಹೇಳ್ತೀನಿ. ಕ್ಲಚ್ನ ಹಿಂಗೆ ನೀಟಾಗಿ ಎಳೆದು ಇಲ್ಲಿಗೆ ಒಂದು ದಾರ ಕಟ್ಬಿಡಿ. ಸೊ ಹಿಂಗೆ ಎಳೆದಾಗ ಏನಾಗುತ್ತೆ, ಕ್ಲಚ್ ಪ್ಲೇಟ್ಸ್ ಎಲ್ಲ ಎಂಗೇಜ್ ಆಗೇ ಇರುತ್ತೆ. ಸೊ ಇಲ್ಲಿಗೆ ನಾನು ದಾರ ಕಟ್ತಾಯಿದ್ದೀನಿ. ಸೊ ನೋಡಿ, ಈ ಥರ ನಾನು ಒಂದು ನೀಟಾಗಿ ದಾರ ತೊಗೊಂಡು, ಯಾವುದಾದ್ರೂ ದಾರ ತೊಗೊಳ್ಳಿ. ನಿಮ್ಗೆ ದಾರ ಯಾವುದೂ ಇಲ್ಲ ಅಂದರೆ ಗಾಡಿ ಓಡಿಸೋದಕ್ಕೆ ಒಂದು ಬಟ್ಟೆ ಇಟ್ಟಿರ್ತೀರ ಗೊತ್ತಾ, ಇದನ್ನು ಎಳೆದು ಬಟ್ಟೆಯಲ್ಲೇ ಒಂದು ಲೈಟಾಗಿ ಕಟ್ಟಿದ್ದು ಸಾಕು. ಒಟ್ಟಿನಲ್ಲಿ ಅದು ಬಿಚ್ಕೋಬಾರ್ದು ಅಷ್ಟೇ. ನಾನು ಒಂದೇ ಒಂದು ಗಂಟೆ ಹಾಕಿದ್ದೀನಿ. ಸೊ ಈ ಥರ ಎಳೆದು ಕಟ್ಟಿದಾಗ ಏನಾಗುತ್ತೆ, ಕ್ಲಚ್ ಪ್ಲೇಟ್ಸ್ ಎಲ್ಲ ಎನಿ ಟೈಮ್ ಎಂಗೇಜ್ ಆಗೇ ಇರುತ್ತೆ. ತುಂಬ ದಿನ ಗಾಡಿನ ಆರಾಮಾಗಿ ನಿಲ್ಲಿಸ್ಬೋದು. ನೆಕ್ಸ್ಟು ನೀವು ಗಾಡಿ ತೆಗೆದು ನೆಕ್ಸ್ಟ್ ಸ್ಟಾರ್ಟ್ ಮಾಡಿ ಹಂಗೆ ಹೋಗ್ತಿದ್ದಂಗೆ ನಿಮ್ಮ ಗಾಡಿ ಕ್ಲಚ್ ಇದು ಫಸ್ಟ್ ಗೇರಲ್ಲಿ ಸಡನ್ನಾಗಿ ಮುಂದೆ ಹಂಗೆ ನಿಂತ್ಕೊಳ್ಳಲ್ಲ. ಅದೇನಂತಾರೆ ಒಂಥರ ಗಾಡಿ ಜಗ್ಗಿ ನಿಂತ್ಕೊಬಿಡುತ್ತೆ ಅಂತಾರಲ್ಲ, ಆ ಥರ ಯಾವುದೂ ಆಗೋಲ್ಲ, ಆರಾಮಾಗಿ ಹೋಗ್ಬೋದು. ಸೊ ಈಗ ನಿಮಗೊಂದು ಈಸಿ ಟ್ರಿಕ್ ಹೇಳ್ಕೊಡ್ತೀನಿ. ಈ ಥರ ನೀವು ಮಾಡಿದೆ ಮಿಸ್ಸಾಗಿ ಗಾಡಿನ ಒಂದು 15-20 ದಿನ ನಿಲ್ಲಿಸಿರ್ತೀರ, ಲಾಕ್ಡೌನ್ ಫುಲ್ ನಿಲ್ಲಿಸ್ಬಿಟ್ಟಿದ್ದೀರ ಅಂದಾಗ ಕ್ಲಚ್ ಹೋಲ್ಡ್ ಮಾಡಿ 3-4 ಸಲ ಕಿಕ್ ಮಾಡಿ. ಸೊ ಕ್ಲಚ್ ಪ್ಲೇಟ್ಸ್ ಎಲ್ಲ ಎಂಗೇಜ್ ಆಗಿ ಸೊ ಫ್ರೀ ಆಗುತ್ತೆ. ಸೊ ಫ್ರೀ ಆದಮೇಲೆ ಮತ್ತೆ ಇನ್ನೊಂದ್ಸಲಿ ಕಿಕ್ ಸ್ಟಾರ್ಟ್ ಮಾಡಿಕೊಂಡು ಡ್ರೈವ್ ಮಾಡಿ. ಸೊ ಆವಾಗ ನಿಮಗೆ ಆ ಪ್ರಾಬ್ಲಮ್ ಬರೋದಿಲ್ಲ. ಇಲ್ಲ ಬರಲೇಬಾರ್ದು ಗುರು ಅಂದರೆ ನಾನು ಹೇಳಿದ್ನಲ್ಲ, ಈ ಥರ ದಾರಾನ ನೀಟಾಗಿ ಕಟ್ಬಿಡಿ. ಸೊ ಇಷ್ಟೆಲ್ಲ ಆದಮೇಲೆ ಗಾಡಿ ಸ್ವಲ್ಪ ಗಲೀಜು ಕಾಣಿಸ್ತಾ ಇರುತ್ತೆ, ಗಾಡಿ ತೊಳಿಬೇಕು ಅನಿಸುತ್ತೆ. ಇವೆಲ್ಲ ಯಾವುದು ಮಾಡೋಕ್ಕೆ ಹೋಗಬೇಡಿ. ತೊಳೆದು ಮತ್ತೆ ಗಲೀಜು ಕೂತ್ಕೊಳ್ಳುತ್ತೆ. ಸೊ ಎಲ್ಲ ಲಾಕ್ಡೌನು ಎಲ್ಲ ಮುಗಿದ್ಮೇಲೆ ತೊಳೆದು ಗಾಡಿನ ಮತ್ತೆ ರೋಡ್ಸ್ಗೆ ತೊಗೊಂಡೋಗೋಣ. ಸೊ ನೋಡೋದ್ರಲ್ಲ ಇಷ್ಟು ಟಿಪ್ಸ್ನ, ಈ ಟಿಪ್ಸ್ ಎಲ್ಲ ನಿಮ್ಗೆ ಯೂಸ್ ಆಗಿತ್ತು ಅಂದರೆ ಒಂದು ಅಂತ ಲೈಕ್ ಹೊಡೆದ್ಬಿಡಿ. ಆದರೆ ಸಬ್ಸ್ಕ್ರೈಬ್ ಮಾಡಿ. ಆಮೇಲೆ ಮೇಯ್ನ್ ಥಿಂಗ್ ಹೇಳ್ತಾ ಇದ್ದೀನಿ, ಟೈರ್ ಪ್ರೆಷರ್ನ ಚೆಕ್ ಮಾಡಿಸ್ಕೊಳ್ಳಿ. ನಮ್ಮ ಗಾಡಿ ಎಲ್ಲ ತಳ್ಳೋಕ್ಕಾಗಲ್ಲ. ಬ್ಯಾಟ್ರಿ ಡ್ರೈನ್ ಆದರೆ ಮಾತ್ರ ಬೇಕಾದ್ರೆ ಹೊಸ ಬ್ಯಾಟ್ರಿ ಹಾಕ್ಸ್ಕೊಬಿಡ್ಬೋದು. ನಮ್ಮ ಗಾಡಿ ಏನಾದರೂ ಮಿಸ್ಸಾಗಿ ಪಂಚರ್ ಆಗಿದ್ರೆ ದೇವರಾಣೆ ಹೇಳ್ತಾ ಇದ್ದೀನಿ, ತಳ್ಳೋದಕ್ಕೆಲ್ಲ ನಿಜ ಆಗೋಲ್ಲ, ಸಖತ್ ಬೇಜಾರಾಗಿ ಹೋಗುತ್ತೆ. ಲಾಕ್ಡೌನ್ ಮುಗಿದ್ಮೇಲೆ ಲಾಸ್ಟ್ ಟೈಮ್ ನಂದು ಹಂಗೆ ಆಗಿತ್ತು. ಟೈರ್ ಪ್ರೆಷರ್ ಹೋಗ್ಬಿಟ್ಟು ಫುಲ್ಲು ಪಂಚರಾಗಿ ಹೋಗಿತ್ತು. ಇಷ್ಟೇ ಚಿಕ್ಕದಾಗೇನೋ ಓಪನ್ ಆಗಿತ್ತು ಗುರು. ಆದರೆ ತಳ್ಳಿ ಮತ್ತೆ ರೆಡಿ ಮಾಡಿಸ್ಕೊಳ್ಳೋಕ್ಕೆಲ್ಲ ಆಗಲಿಲ್ಲ. ಅದಕ್ಕೆ ಈ ಸಲ ಫುಲ್ ಏರ್ ಚೆಕ್ ಎಲ್ಲ ಮಾಡಿಸಿದ್ದೀನಿ. ಲಾಸ್ಟ್ ಟೈಮ್ ನಾನು ಇದೇ ಟ್ರಿಕ್ಸ್ನ ಯೂಸ್ ಮಾಡಿದ್ದೆ. ಸೊ ನನ್ನ ಬ್ಯಾಟ್ರಿ ಇನ್ನೂ ಸಕ್ಕತ್ತಾಗಿದೆ, ಕ್ಲಚ್ ಪ್ಲೇಟ್ಸು ಸೂಪರಾಗಿದೆ. ಗಾಡೀಲಿ ಏನು ಸ್ಟಾಕ್ ಇರೋದು ಇನ್ನೂ ಏನು ಚೇಂಜೇ ಮಾಡಿಲ್ಲ, ಟೈರ್ಸ್ ಬಿಟ್ಟರೆ ಎಷ್ಟೊಂದು ಪಾರ್ಟ್ಸ್ ಎಲ್ಲ ಹಂಗೆ ಇದೆ. ಸೊ ಮೇಂಟೈನ್ ಮಾಡಿ ಗಾಡಿನ ಹಿಂಗೆ ಚೆನ್ನಾಗಿ ಇಟ್ಕೊಳ್ಳಿ. ಇನ್ನೂ ಏನಾದರೂ ಮೇಂಟೈನ್ ಟಿಪ್ಸ್ ಬೇಕು, ಯಾವ ಥರ ಮಾಡೋದು ಅಂದರೆ ಕಮೆಂಟ್ ಸೆಕ್ಷನ್ ಹಾಕಿ, ಇಂಥ ಟಿಪ್ಸ್ ಕೊಡಬೇಕು, ಇಂಥದ್ದೇನೋ ಇದು ಹೇಳಿ ಬ್ರೋ ಅಂತ. ಸೊ ಅದ್ರ ಬಗ್ಗೆ ಒಂದು ವೀಡಿಯೋ ಮಾಡಿ ನೆಕ್ಸ್ಟ್ ನಮ್ಮ ವ್ಯೂವರ್ಸ್ಗೆಲ್ಲ ಕೊಡೋಣ. ಎಲ್ಲರೂ ಸಕ್ಕತ್ತಾಗಿರಿ, ಸೇಫಾಗಿರಿ. ಲಾಕ್ಡೌನ್ ನಡೀತದೆ, ಕೊರೋನಾಯಿಂದ ಎಲ್ಲ ಹುಷಾರಾಗಿರಿ. ಮನೇಲಿ ಎಲ್ಲರನ್ನೂ ನೋಡ್ಕೊಳ್ಳಿ, ಚೆನ್ನಾಗಿರಿ. ನೆಕ್ಸ್ಟ್ ಮತ್ತೆ ರೋಡಲ್ಲಿ ಸಿಗೋಣ. ಫುಲ್ಲು ಪತ್ತಾಲ್ ರೈಡ್ಸ್ ಮಾಡೋಣ, ಕ್ರೇಜಿ ಮಜಾ ಮಾಡೋಣ. ಅದಕ್ಕಿಂತ ಮುಂಚೆ ಎಲ್ಲರೂ ಸೇಫಾಗಿರಿ. ಆಚೆ ಎಲ್ಲೇ ಹೋದು ಮಾಸ್ಕ್ ಹಾಕ್ಕೊಳ್ಳಿ. ಆಚೆನೇ ಹೋಗಬೇಡಿ, ಮಾಸ್ಕ್ ಯಾಕೆ ಆಚೆನೇ ಹೋಗಬೇಡಿ ಗುರು. ಹೊಸಬ್ರು ಯಾರೇ ಸಿಕ್ಕಿದ್ರು ಡಿಸ್ಟೆನ್ಸಲ್ಲಿರಿ. ಸುಮ್ಮನೆ ಏನಕ್ಕೆ ತರೋಕ್ಕೆ ಚೊಂಗ್ಲು ಥರ ಆಚೆ ತಿರ್ಗೋದಕ್ಕೆ, ಡೌನ ನೋಡೋದಕ್ಕೆ ಅಂತೆಲ್ಲ ಮನೆ ಹತ್ರ ಎಲ್ಲ ಹೋಗಬೇಡಿ. ಪರವಾಗಿಲ್ಲ, ಒಂದು ಸ್ವಲ್ಪ ದಿನ ಮೆಸೇಜ್ ಮಾಡ್ಕೊಂಡೇ ಇದ್ಬಿಡಿ. ಗೊತ್ತಾಯ್ತಾ? ಸೊ ಇಷ್ಟು ಹೇಳ್ತಾ ನಾನು ವೀಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ನನ್ನ ಚಾನಲಲ್ಲಿ ಇನ್ನೂ ತುಂಬ ರೈಡ್ಸ್ ಇದೆ, ಹೋಗಿ ನೋಡಿ. ಲಾಕ್ಡೌನ್ ಟೈಮಲ್ಲಿ ಹೆಂಗೂ ಫ್ರೀ ಇರ್ತೀರ. ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ. ಇನ್ನೊಂದು ವೀಡಿಯೋದಲ್ಲಿ ಮತ್ತೆ ಸಿಗೋಣ. ಬಾಯ್.